ಕೊರಟಗೆರೆ ಪಟ್ಟಣಕ್ಕೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಕೃಷಿ ಇಲಾಖೆ ಮೇವು ಬ್ಯಾಂಕ್ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರು ಸಮಸ್ಯೆ, ಜೆಜೆಎಂ ವ್ಯವಸ್ಥೆ ಬಗ್ಗೆ ಪರಿಶೀಲನೆ. ಕೃಷಿ ಇಲಾಖೆ ಬೆಸ್ಕಾಂ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ ಜಿಲ್ಲಾಧಿಕಾರಿಗಳು ಕೇಳಿದ ಮಾಹಿತಿಗೆ ತಬ್ಬಿಬ್ಬಾದ ಕೃಷಿ ಅಧಿಕಾರಿ. ದಾಸ್ತಾನು ಮಳಿಗೆಯನ್ನು ಸ್ವಚ್ಛವಾಗಿ ಇಡುವಂತೆ ಸೂಚನೆ. ತುಂಬಾಡಿ ಗ್ರಾಮದಲ್ಲಿ ಕೊರೆದ ಹೊಸ ಬೋರ್ವೆಲ್ಗೆ ವಿದ್ಯುತ್ ಸಂಪರ್ಕ ನೀಡದೇ ಇದ್ದ ಬೆಸ್ಕಾಂ ಅಧಿಕಾರಿಗೆ ಸಂಪರ್ಕ ನೀಡುವಂತೆ ತಾಕೀತು. ಮೇವು ಬ್ಯಾಂಕ್ನಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮೇವು ತೆಗೆದುಕೊಳ್ಳುತ್ತಿದ್ದ ರೈತರ ಬಳಿ ಹೋಗಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಹೋಬಳಿ ಮಟ್ಟದಲ್ಲಿ ರೈತರಿಗೆ ಸಮರ್ಪಕ ಮಾಹಿತಿ ಕೊಡಬೇಕು. ಗೊಬ್ಬರ, ಬಿತ್ತನೆ ಬೀಜ ಇನ್ನಿತರೆ ರೈತರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ಗೊಬ್ಬರದ ಅಂಗಡಿಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದರೆ ಅಂತಹ ಅಂಗಡಿಗಳ ಮಾಲೀಕರ ವಿರುದ್ಧ ಶಿಸ್ತು ಕ್ರಮ ಹಾಗೂ ಅಂಗಡಿ ಲೈಸೆನ್ಸ್ ರದ್ದು ಮಾಡುವುದಾಗಿ ಖಡಕ್ ಎಚ್ಚರಿಕೆ ಕೊಟ್ಟ ಡಿಸಿ. ಪಟ್ಟಣ ಸೇರಿದಂತೆ ತಾಲೂಕಿನ ಯಾವುದೇ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು. ರೈತರು ಹಾಗೂ ಸಾರ್ವಜನಿಕರಿಗೆ ಅತಿವೃಷ್ಟಿ, ಅನಾವೃಷ್ಟಿಯಿಂದ ಏನಾದರೂ ಸಮಸ್ಯೆ ಆದಲ್ಲಿ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡುವಂತೆ ಜಿಲ್ಲಾಧಿಕಾರಿಗಳ ಸೂಚನೆ. ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ತಿಂಗಳಿಗೆ 2 ಬಾರಿ ಪ್ರತಿ ತಾಲೂಕುಗಳಿಗೆ ಭೇಟಿ ನೀಡುತ್ತಿರುವ ತಾಲೂಕಿನ ಕುಂದುಕೊರತೆಗಳ ಬಗ್ಗೆ ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆಯುತ್ತಿರುವ ಡಿಸಿ ಮೇಡಮ್ ಮಾಡ್ತಿದ್ದಾರೆ. ಸೊ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೃಷಿ ಪ್ರದೇಶ ಅಂತ ಹೇಳಿದ್ರೆ 2,40,000 ಹೆಕ್ಟೇರ್ಸ್ ಇದೆ. ಅದರಲ್ಲಿ ನಾವು 70,000 ಹೆಕ್ಟೇರ್ಸು ಶೇಂಗಾ ಬಿತ್ತನೆ ಆಗುತ್ತೆ. ಮತ್ತು ಈ ಭಾಗದಲ್ಲಿ ಶಿರಾ, ಕೊರಟಗೆರೆ, ಪಾವಗಡ, ಮಧುಗಿರಿಯಲ್ಲಿ ಶೇಂಗಾನೇ ಹೆಚ್ಚು ಬೆಳೀತಾರೆ. ಅದು ಇಲ್ಲದೆ ಮೇಜರ್ ಕ್ರಾಪ್ ನಮ್ಮ ಜಿಲ್ಲೆಯಲ್ಲಿ 1,20,000 ಹೆಕ್ಟೇರ್ಸು ರಾಗಿ ಬೆಳೀತೀವಿ. ಸೊ ಅದಕ್ಕೆ ನಮಗೆ ಆಲ್ಮೋಸ್ಟ್ 25,000 ಕ್ವಿಂಟಲ್ಸು ನಮಗೆ ಬೀಜಗಳು ಬೇಕು. 3,500 ರಾಗಿ ಬೀಜಗಳು ಬೇಕು ಮತ್ತು 17,000 ಶೇಂಗಾ ಬೀಜಗಳು ಬೇಕು. ಸೊ ಈ ಬೀಜಗಳನ್ನು ನಾವು ಎಷ್ಟು ಬೇಕೋ ಅಷ್ಟು ನಮ್ಮ ಜಿಲ್ಲೆ ಒಳಗಡೆ ದಾಸ್ತಾನು ಇಟ್ಕೋಬೇಕು ಅಂತ ಈಗಾಗಲೇ ನಮ್ಮ JD ಅಗ್ರಿಕಲ್ಚರ್ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಈಗ ಕೂಡ ನಾವು ಒಂದು ರೈತ ಸಂಪರ್ಕ ಕೇಂದ್ರವನ್ನು ಭೇಟಿ ಮಾಡಿದ್ದೀವಿ. ಅಲ್ಲಿ ರೈತರಿಗೆ ಶೇಂಗಾ ಬೀಜಗಳು, ರಾಗಿ ಬೀಜಗಳು ಬೇಡಿಕೆಗೆ ತಕ್ಕಂತೆ ನಾವು ಸ್ಟಾಕ್ ಮಾಡಿ ಇಟ್ಟಿದ್ದೀವಿ. ಹಾಗೆ ಅವರು ಬಂದಾಗ ಇಲ್ಲ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತರಿಸಿ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಡೇನೇ ಅವ್ರಿಗೆ ಕೊಡ್ತೀವಿ. ಈಗ ಚಿತ್ರದುರ್ಗದಿಂದ ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಅವ್ರದ್ದು ಗೋಡೌನ್ ಇದೆ. ಮತ್ತು ರಾಗಿ ಅಂತೂ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾಕ್ ಇದೆ. ಸೊ ರೈತರಿಗೆ ಅವರು ಯಾವಾಗ ನಾವು ಬಿತ್ತನೆ ಮಾಡಬೇಕು, ನಮಗೆ ಸೀಡ್ಸ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು RSKಗಳಿಗೆ ಬಂದು ತಾವು ತಗೋಬೋದು. ಇದು ಇಲ್ಲದೆ ಶೇಂಗಾ ಬೀಜಗಳಿಗೆ 11 ನಾವು ಹೆಚ್ಚುವರಿಯಾಗಿ ವಿತರಣೆ ಕೇಂದ್ರ ಕೂಡ ನಮ್ಮ ಜಿಲ್ಲೆ ಒಳಗಡೆ ನಾವು ಗುರುತು ಮಾಡಿದ್ವಿ. ಅದು ಇಲ್ಲದೆ ನಮಗೆ ರಸಗೊಬ್ಬರ, ಈಗ ನಮ್ಮ ಜಿಲ್ಲೆಗೆ ಬೇಕಾಗಿರುವ 75,000 ಮೆಟ್ರಿಕ್ ಟನ್ಸ್ ಆಫ್ ರಸಗೊಬ್ಬರ ಬೇಕು. ನಮ್ಮ ಜಿಲ್ಲೆ ಒಳಗಡೆ ಈಗಾಗಲೇ 50,000 ಮೆಟ್ರಿಕ್ ಟನ್ಸ್ ರಸಗೊಬ್ಬರ, ಯೂರಿಯಾದು ಮತ್ತು ಎಲ್ಲ ಕಾಂಪೌಂಡ್ಸದು ಇದೆ. ಸೊ ರೈತರು ರಸಗೊಬ್ಬರದ್ದು, ಬೀಜಗಳದ್ದು ಯಾವ ರೀತಿಯಲ್ಲಿಯೂ ತೊಂದರೆ ಆಗಬಾರ್ದು. ಮತ್ತು ನಮ್ಮ AD ಅಗ್ರಿಕಲ್ಚರ್ ಕೂಡ ತಾಲೂಕುವಾರು ಎಲ್ಲ ರೈತರುಗಳನ್ನು ಸಂಪರ್ಕ ಮಾಡಿ ಅವರಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಹೇಳಬೇಕು, ತಿಳುವಳಿಕೆ ಇರಬೇಕು ಅಂತ ಕೂಡ ನಾವು ಎಲ್ಲರಿಗೂ ನಿರ್ದೇಶನ ಕೊಟ್ಟಿದ್ದೀವಿ. ಸೊ ಒಟ್ಟಾರೆಯಾಗಿ ರೈತರಿಗೆ ಬೀಜಗಳ ಬಗ್ಗೆ